ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆರಾಧ್ಯ ಗುರುದೇವರ ಪಾವನ ಸನ್ನಿಧಾನಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ನಾಡಿನ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಭಂಡಾರದ ಒಡೆಯರಾಗಿರ್ತಕ್ಕಂಥ ಶ್ರೀ ಮುತ್ತೇಶ್ವರ ಮಹಾಸ್ವಾಮೀಜಿ ಪವಿತ್ರ ಗದ್ದಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಯಾವ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಹಡಗಿನಾಳ ಗ್ರಾಮದಲ್ಲಿ ಸರ್ವ ಸದ್ಭಕ್ತರ ಸಮ್ಮುಖದಲ್ಲಿ ದಿನಾಂಕ 27/12/2025 ವಾರ ಶನಿವಾರ ಬೆಳಿಗ್ಗೆ 150 ಪಲ್ಲಕ್ಕಿಗಳ ಹಾಗೂ ಒಡೆಯರ ಪೂಜಾರಿಗಳ ಹಡಗಿನಾಳ ಗ್ರಾಮಕ್ಕೆ ಆಗಮನ. ತದನಂತರ ಹುಣಸಿ ಬಣದಿಂದ 5,000 ಮುತ್ತೈದರ ಕುಂಭಮೇಳದೊಂದಿಗೆ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀ ಮುತ್ತೇಶ್ವರ ದೇವರ ಸನ್ನಿಧಾನದಲ್ಲಿ, ಶ್ರೀ ಅರಣ್ಯ ಸಿದ್ದೇಶ್ವರ ಸನ್ನಿಧಾನದಲ್ಲಿ, ಶ್ರೀ ಮಲ್ಕಾರ ಸಿದ್ದೇಶ್ವರ ಸನ್ನಿಧಾನದಲ್ಲಿ, ಶ್ರೀ ರಾಮಸಿದ್ದೇಶ್ವರ ಸನ್ನಿಧಾನದಲ್ಲಿ ಹಾಗೂ ಈ ಎಲ್ಲ ಕಾರ್ಯಕ್ರಮದ ಪಾವನ ಸನ್ನಿಧಾನ ವಹಿಸಿಕೊಂಡು ಬಂದಿರತಕ್ಕಂಥ ಹಡಗಿನಾಳದ ಗುರು ಪರಂಪರೆ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಜಗದ್ಗುರು ಅಡವಿ ಸಿದ್ದೇಶ್ವರ ಅಪ್ಪಂಗಳವರ ಪವಿತ್ರ ಸನ್ನಿಧಾನದಲ್ಲಿ ಸರ್ವ ಕಾರ್ಯಕ್ರಮಗಳು ಜರುಗುತ್ತವೆ. ದೇವಸ್ಥಾನದ ಹಿರಿಯರಾಗಿರ್ತಕ್ಕಂಥ ಯಲ್ಲಪ್ಪ ಸ್ವಾಮಿಗಳು ಹಾಗೆ ಎಲ್ಲ ಭಕ್ತರನ್ನು ಪ್ರೀತಿಯಿಂದ, ಇದು ನಮ್ಮದು ಹಡಗಿನಾಳ ಗ್ರಾಮ ಅಂದ್ರೆ ಇದು ಜಾತ್ಯತೀತವಾಗಿರ್ತಕ್ಕಂಥ ಪೀಠ. ಭಂಡಾರ ಅಂದ್ರೆ ಈ ಭಂಡಾರ ಇದು ಬಂಧನ ಬಿಡುಗಡೆ ಮಾಡುವಂಥ ಭಂಡಾರ. ಬುಟ್ಟಿ ಬಂಗಾರಕ್ಕಿಂತ ಬಟ್ಟು ಭಂಡಾರ ಲೇಸ್ ಅಂತ ಬಲ್ಲವ್ರು ಹೇಳ್ಯಾರ. ಬುಟ್ಟಿ ಬಂಗಾರಕ್ಕಿಂತ ಬಟ್ಟು ಭಂಡಾರ ಲೇಸ್ ಅಂತ ಬಲ್ಲವ್ರು ಹೇಳ್ಯಾರ. ಅದಕ್ಕೆ ಇಂಥ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯ ತುಂಬೆಲ್ಲ ದಿನಾಂಕ 27/12/2025 ಶನಿವಾರ ದಿವಸ ಎಲ್ಲ ಸದ್ಭಕ್ತಾದಿಗಳು ಶ್ರೀ ಹುಣಸಿ ಬನಕ್ಕೆ ಬರುತ್ತಾರೆ. ಇದು ಈ ಕಾರ್ಯಕ್ರಮ ಸುವರ್ಣ ಅಕ್ಷರಗಳಿಂದ ಬರೆದಿಡಲಾಗಿದೆ. ಈ ಹಡಗಿನಾಳ ಕಾರ್ಯಕ್ರಮ ಇದು ಜಗತ್ತಿನಲ್ಲಿ ವಿಶ್ವ ದಾಖಲೆ ಮಾಡಾಗಿದೆ. ಇಂಥ ಕಾರ್ಯಕ್ರಮ ನಮ್ಮ ಭಂಡಾರದೊಳಗೆ ಯಾರೂ ಪ್ರಪ್ರಥಮ 150 ಪಲ್ಲಕ್ಕಿಯನ್ನು ಭಂಡಾರ ಸಂಪ್ರದಾಯ ಯಾರು ಕೂಡಿಸಿದ್ರ ಅದು ಹಡಗಿನಾಳದ ಸದ್ಭಕ್ತರು. 150 ಪಲ್ಲಕ್ಕಿಗಳು ಕೂಡಿಸಿದವ್ರ ಈ ನಮ್ಮ ಭಂಡಾರ ಪರಂಪರೆ ಒಳಗೆ ಹಡಗಿನಾಳ ಸದ್ಭಕ್ತರು. ಇಲ್ಲಿ ಗುರು ಹಿರಿಯರು, ಆಳ ಮಕ್ಕಳು, ಊರಿನ ಪ್ರಮುಖರು, ಸೇವಾದಾರಿಗಳು ಅಷ್ಟೇ ಅಲ್ಲ, ನಮ್ಮ ಊರಿನ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ತಮ್ಮ ಕೊಟ್ಟ ಮನೆಯಿಂದ ಶ್ರೀ ಮುತ್ತೇಶ್ವರದ ದ್ವಾರ ಬಾಗಲಕ್ಕೆ ಲಕ್ಷಾಂತರ ಜನರ ಬುತ್ತಿಯನ್ನು ತಂದು ತಮ್ಮ ಗುರು ಕಾಣಿಕೆಯನ್ನು ಕೊಟ್ಟು ಶ್ರೀ ಮುತ್ತೇಶ್ವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇದು ಮುತ್ತೇಶ್ವರ ಮಹಾಸ್ವಾಮಿಗಳು ಹೇಳುವ ಸಂದೇಶ. ನಮ್ಮ ಕಾರ್ಯಕ್ರಮಕ್ಕೆ ಈ ಮುತ್ತೇಶ್ವರ ಮಹಾದ್ವಾರ ಉದ್ಘಾಟನೆಗೆ ನಮ್ಮ ಲೆಕ್ಕಾಚಾರದಾಗ ಒಂದು 2 ಲಕ್ಷ ಜನ ಶನಿವಾರ ದಿವಸ ಆಗಮನದೆ. ರವಿವಾರ ದಿವಸ 3ರಿಂದ 4 ಲಕ್ಷ ಜನ ಈಗಾಗಲೇ ನಮ್ಗೆ ಎಕ್ಸಲೆಂಟ್ ರಿಪೋರ್ಟ್ ಸಿಕ್ಕದೆ. ಯಾಕಂದ್ರೆ ಸುದ್ದಿ ಮಾಧ್ಯಮದವರಾಗಲ್ರಿ, ಎಲ್ಲ ಭಕ್ತಾದಿಗಳಾಗಲ್ರಿ, ಮತ್ತು ನಮ್ಮ ಮುತ್ತೇಶ್ವರ ದೇವರ ಭಕ್ತರ ನಮ್ಮ ಕರ್ನಾಟಕ ತುಂಬ ಎಲ್ಲ ಮೂಲೆಗಳಿಂದ ಬರಾಡ್ದಾರೆ. ಬೆಂಗಳೂರಿಂದ ಬರ್ತಾರೋ, ರಾಯಚೂರಿಂದ ಬರ್ತಾರೆ, ಮೊನ್ನೆ ಮಂತ್ರಾಲಯದಿಂದ ಬಂದು ಭಕ್ತರು ಇದನ್ನೆಲ್ಲ ನೋಡ್ಕೊಂಡು ಹೋಗ್ಯಾರು, ಅವರು ಬರ್ತಾರೋ, ಮತ್ತು ಬಾಂಬೆದಿಂದ ಬರ್ತಾರೆ, ಪುಣಾದಿಂದ ಬರ್ತಾರೆ. ಎಲ್ಲ ಸದ್ಭಕ್ತರು ನಮ್ಮ ಮುತ್ತೇಶ್ವರ ದೇವಸ್ಥಾನಕ್ಕೆ ಬಂದ ಎಲ್ಲರೂ ಆಶೀರ್ವಾದ ಪಡ್ಕೊಂಡು ಹೋಗ್ತಾರ. ಇದೊಂದು ನಿಮ್ಮೆಲ್ಲರ ಗಳಿಗೆ. ಯಾಕಂದ್ರೆ ಒಂದು ದೇವಸ್ಥಾನ ನೋಡ್ಬೇಕಾದ್ರೆ ಒಂದು ದಿವಸ ಬೇಕಾ. ನಮ್ಮ ಹಡಗಿನಾಳ ಸದ್ಭಕ್ತರು ಏನು ಮಾಡ್ಯಾರಂದ್ರೆ ಎಲ್ಲರೂ ಊರು ದೈವೆಲ್ಲ ಕೂಡಿ ನಿಮಗೆಲ್ಲ ಭಕ್ತರಿಗೆ 150 ಪಲ್ಲಕ್ಕಿ ದರ್ಶನ ಮಾಡ್ಕೋದ್ರೆ 6 ತಿಂಗಳು ಬೇಕಾ. 6 ತಿಂಗಳು ಅಡ್ಡಾಡೋದು ಒಂದೇ ಒಂದು ದಿವಸಕ್ಕೆ ಇಡೀ ಕರ್ನಾಟಕ ರಾಜ್ಯದ ಭಕ್ತರಿಗೆ ದರ್ಶನ ಮಾಡಿಸ್ಯಾರಂದ್ರೆ ನಾವೆಲ್ಲರೂ ಭಾಗ್ಯವಂತರ. ನಮ್ಮ ಮನುಷ್ಯ ಜನ್ಮ ಸಫಲ ಆಗ್ಬೇಕಾದ್ರೆ ನಾವು 155 ಪಲ್ಲಕ್ಕಿ ದರ್ಶನ ಮಾಡ್ಕೋತಾರಲ್ಲ, ನೀವೆಲ್ಲ ಪುಣ್ಯಾತ್ಮರು, ನೀವೆಲ್ಲ ಧನ್ಯಾತ್ಮರು. ಈ ಕಾರ್ಯಕ್ರಮಕ್ಕೆ ಅವರೇ
ಸರ್ವರಿಗೂ ಭಂಡಾರದ ಹಾರ್ದಿಕ ಸ್ವಾಗತ ಸುಸ್ವಾಗತ. ಮತ್ತೆ ಇನ್ನೊಂದು ನಿಮ್ಮ ಕ್ಷೇತ್ರದ ಶಾಸಕರು ಹಾಗೂ MLA MP ಗಳು ಯಾರು ಆಗಮಿಸ್ತಾರೆ? ರವಿವಾರ ಮುಂಜಾನೆ ನಮ್ಮ ಅರಮಾವ ಕ್ಷೇತ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು, ಹಾಗೆ ಇವತ್ತಿನ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರವ್ರಿ, ಬಸಗೌಡ ಪಾಟೀಲ್ ಆಗಲ್ರಿ, ಮತ್ತು ರಾಜೇಂದ್ರ ಸನ್ನಕ್ಕೆ ಅವರಾಗಲ್ರಿ, ನಾಡಿನ ಮೂಲೆಗಳಿಂದ ಎಲ್ಲ ಮುತ್ತೇಶ್ವರ ಸದ್ಭಕ್ತರು ಬರ್ತಾರ. ಇಡೀ ಊರಿನವ್ರು ಅವರೆಲ್ಲರೂ ನಮ್ಮ ಕಮಿಟಿ ಹಿರಿಯರು ಮತ್ತು ಎಲ್ಲ ನಮ್ದೇನು ಮುತ್ತೇಶ್ವರ ಕಮಿಟಿ ಸದ್ಭಕ್ತರು ಊರಣ್ಣವ್ರು ಎಲ್ಲ ಸ್ವಾಮಿಗಳು ಬಂತು, ನಮ್ಮ ಊರಿನ ಹಿರಿಯರು ಬಂತು, ಊರು ಗೌಡ್ರು ಬಂದರು, ಆಳು ಮಕ್ಕಳು ಬಂದರು, ಪೂಜಾರಿಗಳು ಬಂದರು. ಇದು ನಮ್ಮ ದೇವಸ್ಥಾನ ಅಂದ್ರೆ ಎಲ್ಲ ಜನಾಂಗದ ಒಂದೊಂದು ಹಕ್ಕು ಇಟ್ಟೈತೆ. ಎಲ್ಲ ಹಕ್ಕದಾರ ಹೋಗಿ ಎಲ್ಲ ಅತಿಥಿಗಳಿಗೆ ಹೋಗಿ ಆಮಂತ್ರಣ ಕೊಟ್ಟು ಬಂದಾರ. ಅಷ್ಟೇ ಅಲ್ಲ, ನಾಡಿನಾದ್ಯಂತರ ಇನ್ನೂ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಜನಗಳು. ನನಗೆ ಫೋನ್ ಹಚ್ಚಾರು. ಅದಕ್ಕೆ ನಾವೆಲ್ಲರಿಗೂ ಬರುವಂಥ ಭಕ್ತಾದಿಗಳು ಶ್ರೀ ಮುತ್ತೇಶ್ವರ ದೇವರ ಆಶೀರ್ವಾದ ತಗೊಂಡು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ನೀಡಲಂತ ಹಾರೈಸಿ ನನ್ನ ಮಾತುಗಾರ ಹರ ಓಂ ಶಾಂತಿ ಶಾಂತಿ.